ನೆನಪು ಮಾಡಿಕೊಂಡು ಇವತ್ತು ಲಾಲು ಪ್ರಸಾದ್ ದೂರ ಮಾಡಿದ್ದು ಯಾಕಪ್ಪ ಅಂದ್ರೆ ಅವರ ನೀತಿಯಿಂದ. ಇದ್ರಾಗೆ ಹೆಣ್ಮಕ್ಳವ್ರನ್ನ ದೂರ ಸರಿದ್ರೆ ಮತ್ತೆ ಇವತ್ತು ಹೆಣ್ಮಕ್ಳ ಬಗ್ಗೆ ಇಂಥ ಸಣ್ಣದ ಮಾತು ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ಗೆ ಮತ್ತು ಬಿ ಜೆ ಪಿಗೆ ಕುಡ್ಕೊಂಡು ಅನ್ನುವಂಥದ್ದು. ನಾವು ಒಬ್ಬ ತಾಯಿಯ ಅಪಮಾನವನ್ನು ಸಹಿಸುವುದಿಲ್ಲ. RJDಯ ದೌರ್ಜನ್ಯ ಮತ್ತು ಕಾಂಗ್ರೆಸ್ನ ದಾಳಿಯನ್ನು ನಾವು ಸಹಿಸುವುದಿಲ್ಲ, ಇದನ್ನು ವಿರೋಧಿಸ್ತೀವಿ. ಮತ್ತು ಕಾಂಗ್ರೆಸ್ ದಾಳಿ ನಾವು ಸಹಿಸುವುದಿಲ್ಲ ಯಾವ ಮಾತುಗಳ ಜೊತೆಗೆ ಇದು ಪ್ರತಿಯೊಂದು ರಿಂಗಣ ಆಗಬೇಕು ಅಂತ ತಾಯಿಗೆ ಅಪಮಾನ ಮಾಡಿದಂಥ ವಿಷಯ ಎಲ್ಲರಿಗೂ ಗೊತ್ತಾಗಿದೆ. ಇವ್ರು ಎಂಥವ್ರು ಇದ್ದಾರಾ ಅನ್ನುವಂಥದ್ದು. ಇದು ಒಂದು ಪಾರ್ಟ್ ಆಫ್ ದ ಇಲೆಕ್ಷನ್. ಹೇಗಾದರೂ ಗೆಲ್ಲಬೇಕಾಗಿದೆ. ಮೌದ್ಗಾ ಸೌದಾಗರ್ ಮಾತಾಡಿ ಸೋನಿಯಾ ಗಾಂಧಿಯವರು ಮೋದಿಯವರು ಒಳಗೆ ತೊಗೊಂಡ್ಬಂದುಬಿಟ್ರು. ಅದರ ನಂತರ ಅಯ್ಯರ್ ಅನ್ನುವಂಥ ಒಬ್ಬ ಇವರ ಬುದ್ಧಿವಂತ ವ್ಯಕ್ತಿ ಚಾಯ್ ವಾಲಾ ಇವನು ಅಂತೇಳಿ ಕೀಳಾಯಿ ನೋಡೆ ದೊಡ್ಡದಾಗಿ ಲಾಭ ಮಾಡ್ಕೊಂಡ್ರು ಬಿ ಜೆ ಪಿಯವರು. ಈಗ ಮೇಲೆ ಟೈಮ್ ಟು ಟೈಮ್ ಮತ್ತು ಗುಜರಾತ್ ಅನೇಕ ಸಲ ಎಂಥವು ಆಗಿದ್ದಾವ. ಸೋಲುವ ಆಕಾರೋ ಮತ್ತೆ ಆಕಾರೋ ಅಥವಾ ಗೆಲ್ಲುವ ಅದು ಗ್ಯಾರಂಟಿ ಮಾಡ್ಕೊಳ್ಳೋ ಸಲುವಾಗಿ ಬಿ ಜೆ ಪಿ ಇಂಥವು ಏನಾದರೂ ಮೇಲಿಂದಲ್ಲ ಇಲೆಕ್ಷನ್ ಸಮಯದಲ್ಲಿ ಹುಟ್ಟಾಗ್ತಾ ಇರ್ತದೋ ಅದು ಅವ್ರು ಹುಟ್ಟಾಗಿ ಕೊಡ್ತಾರೆ ಗೊತ್ತಿಲ್ಲ ಕಾಂಗ್ರೆಸ್ಸಿಗರು. ಈಗ ತಾಯಿ ಬಗ್ಗೆ ಕಾಂಗ್ರೆಸ್ಸಿಗರು ಯಾಕೆ ಮಾತಾಡಬೇಕಾಗಿತ್ತು? ಇವತ್ತು ಒಳ್ಳೆಯ ವಾತಾವರಣ ಕ್ರಿಯೇಟ್ ಆಗಿತ್ತು ಕಾಂಗ್ರೆಸ್ಸಿಗೆ, ಜೊತೆಗೆ RJDಗೆ ಸಹಿತ ಒಳ್ಳೆಯ ಹೆಸರು ಫ್ರೇಮ್ ಆಗಿತ್ತು. ಈಗ ಯಾಕೆಂದ್ರೆ ಅಲ್ಲೇ ಈ ಒಂದು ಬಿಹಾರದಲ್ಲೇ ನಿತೀಶ್ ಕುಮಾರ್ ಅವರು ಮೊದಲಿನ ಶಕ್ತಿ ಉಳಿದಿಲ್ಲ. ಈ ಒಂದು ಮೊದಲಿನ ಮೋದಿಯವರು ಒಬ್ಬರಲ್ಲ, ಮೋದಿ ಅಂತಿದ್ರು ಅಲ್ಲೇ ಅವರು ಇವತ್ತಿಲ್ಲ. ಇವತ್ತೇನು ಹೋರಾಟ ಮಾಡಿದ್ರು ಮೋದಿಯವರೇ ಹೋರಾಡಬೇಕು. ನರೇಂದ್ರ ಮೋದಿಯವರು ಇವತ್ತು ಅವ್ರಿಗೂ ಕಷ್ಟ ಆಗಿದೆ ಕಾಣ್ತದೆ. ಅಂತ